ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ತಿಳ್ಕೊಂಡಿದ್ದೀನಿ. ನಾನು ಕೂಡ ಚೆನ್ನಾಗಿದ್ದೀನಿ ಫ್ರೆಂಡ್ಸ್. ನಾನು ದಿನೇ ದಿನೇ ವೀಡಿಯೋ ತುಂಬ ಲೇಟ್ ಆಗ್ತೈತೆ. ಡೈಲಿ ವೀಡಿಯೋ ಹಾಕಬೇಕು ಅಂದ್ಕೊಳ್ತೀನಿ, ಡೈಲಿ ವೀಡಿಯೋ ಹಾಕೋಕ್ಕಾಗ್ತಾಯಿಲ್ಲ. ತುಂಬ ಕಾರಣಾಂತರಗಳಿಂದ ವೀಡಿಯೋಗಳನ್ನ ಡೈಲಿ ಹಾಕೋಕ್ಕಾಗ್ತಾಯಿಲ್ಲ. ವಾರಕ್ಕೊಂದು ಸಲ ಮತ್ತು 15 ದಿನಕ್ಕೊಂದು ಸಲ ಈ ಥರ ವೀಡಿಯೋಗಳನ್ನ ಹಾಕ್ತಾಯಿದ್ದೀನಿ. ಅಂದರೆ ವೀಡಿಯೋ ಎಲ್ಲ ಮಾಡ್ಕೊಂಡಿರ್ತೀನಿ, ಅದನ್ನೆಲ್ಲ ರೆಡಿ ಮಾಡಿ ಹಾಕೋ ಗಂಟ ತುಂಬ ಲೇಟ್ ಆಗ್ತೈತೆ. ಅಂದರೆ ಮನೆ ಕೆಲಸ ಅದು ಅಂದ್ಕೊಂಡೇ ತುಂಬ ಇದಾಗ್ತೈತೆ. ಆಮೇಲೆ ಏನೇನಾದರೂ ಪ್ರಾಬ್ಲಮ್ಗಳು ಹಾಗಾಗಿ ನಾನು ಡೈಲಿ ವೀಡಿಯೋ ಹಾಕೋಕ್ಕಾಗ್ತಾಯಿಲ್ಲ. ಆಮೇಲೆ ಸ್ವಲ್ಪ ಚಿಕ್ಕ ಚಿಕ್ಕ ಸಸಿಗಳಿದ್ವು, ಚೆಂಡು ಹೂವಿನ ಬೀಜ ಹಾಕಿದ್ವಿ. ಅದ್ರ ಚಿಕ್ಕ ಸಸಿಗಳಿದ್ವು, ಅದನ್ನು ಸಪ್ರೇಟ್ ನೆಡೋಣ ಅಂತೇಳಿ ನೆಡ್ತಾಯಿದ್ದೆ. ನಟ್ಬಿಟ್ಟು ಅದ್ರ ಜೊತೆಗೆ ಇದು ಮೂಸಂಬಿ ಬೀಜ ಎಲ್ಲ ಒಂದು ಕಡೆ ಹಾಕಿದ್ವಿ. ಅದೆಲ್ಲ ಉಟ್ಕೊಂಡಿತ್ತು. ಅದಕ್ಕೆ ಕ್ಲೀನಾಗಿ ಪಾತಿ ಮಾಡಿ ಕ್ಲೀನಾಗಿ ನೀರು ಹಾಕ್ತಾಯಿದ್ದು. ಸುತ್ತ ಟೊಮೊಟೊ ಸಸಿ ಮತ್ತು ಪುದೀನ ಗಿಡ ಎಲ್ಲ ಇದೆ. ಮತ್ತು ಎಕ್ಕದ ಗಿಡ ಅದೇ ಉಟ್ಕೊಂಡಿರೋದು. ಇದು ಅಮ್ಮ ಹಾಕಿದ ಗಿಡ, ಕರ್ಬೇವಿನ ಸಸಿ ಮತ್ತು ಅಲೋವೆರಾ ಎಲ್ಲ ಅಮ್ಮ ಹಾಕ್ಕೊಂಡಿದ್ದು. ಇದು ಚಿಕ್ಕ ಸಸಿ ಎಲ್ಲ ಸಪ್ರೇಟು ನಾನೇ ಹಾಕಿದ್ದು. ಅದಾದಮೇಲೆ ಎಲ್ಲ ಕ್ಲೀನ್ ಮಾಡೋಣ, ಜಾಗ ಎಲ್ಲ ಕಾಂಪೌಂಡ್ ಒಳಗಡೆ ಇದು ಫುಲ್ ಸಸಿಗಳೆಲ್ಲ ಬೆಳ್ಕೊಬಿಟ್ಟಿತ್ತು, ತುಂಬ ಹಳೆ ಬೆಳ್ಕೊಂಡಿತ್ತು. ಅದಕ್ಕೋಸ್ಕರ ಎಲ್ಲನೂ ಕ್ಲೀನ್ ಮಾಡಿ ಸಸಿಗಳನ್ನ ಹಾಕ್ತಾಯಿದ್ದೆ. ನಾನು ಚಿಕ್ಕ ಸಸಿಗಳನ್ನ ಹಾಕ್ತಾಯಿದ್ದೆ. ಹಾಕ್ಬಿಟ್ಟೆಲ್ಲ ನೀರು ಹಾಕಿ ಎಲ್ಲ ಕ್ಲೀನ್ ಮಾಡ್ತಾಯಿದ್ದೆ. ಇವತ್ತು ಶುಕ್ರವಾರ ಆಗೋದ್ರಿಂದ ಮನೆಯೆಲ್ಲ ಕ್ಲೀನ್ ಮಾಡಿಬಿಟ್ಟು ಬೆಳಗ್ಗೆನೇ ಸ್ವಲ್ಪ ನಾಷ್ಟ ಎಲ್ಲ ಮಾಡಿಕೊಂಡು ಬೇಗನೆ ತಿಂಡಿ ಮಾಡಿಕೊಂಡು ಎಲ್ಲ ಸ್ನಾನ ಮಾಡ್ಕೊಂಡು ಫ್ರೆಶ್ ಅಪ್ ಆಗಿ ಪೂಜೆ ಎಲ್ಲ ಆಯಿತು. ಪೂಜೆ ಎಲ್ಲ ಮಾಡಿಕೊಂಡು ದೇವಸ್ಥಾನಕ್ಕೆ ಹೋಗೋಣ ಅಂತೇಳಿ ರೆಡಿ ಆಗ್ತಾಯಿದ್ವು. ಅಂದರೆ ಇವತ್ತು ಶುಕ್ರವಾರ ಆಗೋದ್ರಿಂದ ಅರ್ಕೇಶ್ವರ ದೇವಸ್ಥಾನದಲ್ಲಿ ಜಾತ್ರೆ ಇದೆ. ಹಂಗಾಗಿ ಇವತ್ತು ದೇವಸ್ಥಾನಕ್ಕೆ ಹೋಗಿ ದೇವ್ರ ದರ್ಶನ ಮಾಡ್ಕೊಂಡು ಬರೋಣ ಅಂಥೇಳಿ ಎಲ್ಲರೂ ರೆಡಿ ಆಗ್ತಾಯಿದ್ವಿ. ಅದಾದಮೇಲೆ ಎಲ್ಲರೂ ಪೂಜೆ ಎಲ್ಲ ಆಯಿತು. ಪೂಜೆ ಎಲ್ಲ ಆದಮೇಲೆ ಎಲ್ಲ ರೆಡಿಯಾಗಿ ಹೊರಟ್ವಿ. ಪಾಪು, ನಾನು ಎಲ್ಲ ಅಮ್ಮ, ನನ್ನ ಮಗ ಎಲ್ಲರೂ ಹೊರಟ್ವಿ ದೇವಸ್ಥಾನಕ್ಕೆ. ನಡ್ಕೊಂಡು ರೋಡಲ್ಲಿ ಹೋಗ್ತಾಯಿದ್ವಿ. ಆಟೋ ಸಿಕ್ಕಿದ್ರೆ ಆಟೋಗಾರು ಹೋಗೋಣ, ಇಲ್ಲ ಬಸ್ ಸಿಕ್ಕಿದ್ರೆ ಬಸ್ಗಾದರೂ ಹೋಗೋಕ್ಕಾಗುತ್ತೆ ಅಂತ ಹೇಳ್ಬಿಟ್ಟು ನಾನು, ಪಾಪು, ಅಮ್ಮ ಎಲ್ಲರೂ ಹೋಗ್ತಾಯಿದ್ವಿ. 4 ಜನ, ನನ್ನ ದೊಡ್ಡ ಮಗ 4 ಜನನೂ ಹೋಗ್ತಾಯಿದ್ವಿ ದೇವಸ್ಥಾನಕ್ಕೆ. ಅದಾದಮೇಲೆ ಬಸ್ ಸ್ಟ್ಯಾಂಡಿಗೆ ಬಂದ್ವಿ. ಬಸ್ ಸ್ಟ್ಯಾಂಡಲ್ಲಿ ಒಂದು ಆಟೋ ಬರ್ತಾಯಿತ್ತು. ಆ ಆಟೋ ಹತ್ಕೊಂಡು ನಾವು ಹೊರಟ್ವಿ. ಬಸ್ನ ವೆಯ್ಟ್ ಮಾಡಿ ಬಸ್ಗೆ ಹೋಗೋ ತನಕ ತುಂಬ ಲೇಟ್ ಆಗಿಬಿಡುತ್ತೆ. ಇನ್ನು ಸಂಜೆ ಆಯ್ತಾ ಫುಲ್ ರಶ್ ಆಗಿಬಿಡುತ್ತೆ ದೇವಸ್ಥಾನ ಅಂತ ಹೇಳ್ಬಿಟ್ಟು ನಾವು ಆಟೋ ಸಿಕ್ತು, ಆಟೋಗೆ ಹೊರಟ್ವಿ. ಫೈನಲಿ ದೇವಸ್ಥಾನದ ಹತ್ರ ಬಂದ್ವಿ, ಆಟೋಗೇ ಬಂದ್ವಿ. ಈ ಕ್ಷೇತ್ರದಲ್ಲಿ ಸೂರ್ಯನಿಗೆ ಕುಷ್ಠರೋಗ ವಾಸಿಯಾದ ಜಾಗ ಅಂತೆ ಫ್ರೆಂಡ್ಸ್ ಇದು. ಆಮೇಲೆ ಇದು ಕಾವೇರಿ ನದಿ ಮಧ್ಯದಲ್ಲಿರೋದು ಇದು ದೇವಸ್ಥಾನ. ಆಮೇಲೆ ಚರ್ಮ ರೋಗ ನಿವಾರಣೆನೂ ಆಗುತ್ತೆ ಇಲ್ಲಿ. ಅಂದರೆ ದೇವಸ್ಥಾನದಲ್ಲಿ ನದಿಯಲ್ಲಿ ಸ್ನಾನ ಮಾಡಿ ಒಳಗಡೆ ಶಿವನ ದೇವಸ್ಥಾನದಲ್ಲಿ ಅರ್ಚನೆ ಮಾಡಿ ಆ ತೀರ್ಥನ ಪ್ರೋಕ್ಷಣೆ ಮಾಡಿದ್ರೆ ಚರ್ಮ ರೋಗ ನಿವಾರಣೆ ಆಗುತ್ತೆ ಅಂತ ಹೇಳ್ತಾರೆ. ತುಂಬ ಒಳ್ಳೆಯದಾಗುತ್ತೆ ಇಲ್ಲಿ ದೇವಸ್ಥಾನದಲ್ಲಿ. ಯಾವುದೇ ಥರ ಚರ್ಮ ರೋಗದ ತೊಂದರೆ ಇದ್ರೂ ಈ ದೇವಸ್ಥಾನಕ್ಕೆ ಒಂದು ಸಲ ಭೇಟಿ ಕೊಡಿ, ತುಂಬ ಒಳ್ಳೆಯದಾಗುತ್ತೆ ನಿಜವಾಗ್ಲೂ. 9:30 10 ಗಂಟೆಗೆಲ್ಲ ತೇರು ಅರ್ಧಾಗಿತ್ತು. ನಾನು ಮಕ್ಕಳು ಕರ್ಕೊಂಡು ಅಷ್ಟು ಬೇಗ ಆಗಲಿಲ್ಲ, ಯಾಕೆಂದರೆ ಅವಾಗೆಲ್ಲ ರಶ್ ಇರುತ್ತೆ. ಆ ಟೈಮಲ್ಲಿ ಅಲ್ಲಿದ್ರೂ ತುಂಬ ಮಕ್ಕಳು ಕರ್ಕೊಂಡು ಹಿಂಸೆ ಆಗೋದು. ಹಂಗಾಗಿ ನಾವು ಸ್ವಲ್ಪ ಲೇಟಾಗೇ ಬಂದ್ವಿ ದೇವಸ್ಥಾನಕ್ಕೆ ಫ್ರೆಂಡ್ಸ್. ನೋಡಿ, ಇಲ್ಲಿ ಬಂದ್ವಿ. ಇದು ಗಣಪತಿ ಇದೆ ನೋಡಿ ಒಳಗಡೆ. ಫಸ್ಟು ಗಣೇಶನ ತೇರು ಹರಿದ್ಮೇಲೆ ಅದಾದಮೇಲೆ ಅರ್ಕೇಶ್ವರ ಸ್ವಾಮಿ ತೇರು ಹರಿತದೆ. ಅದಾದಮೇಲೆ ಇಲ್ಲಿ ಕೈ ಮುಕ್ಕೊಂಡು ಅಲ್ಲಿಗೆ ಹೋದ್ವಿ. ಅರ್ಕೇಶ್ವರ ಅಂತ ನೋಡಿ, ಹೂವಿನಲ್ಲಿ ಎಷ್ಟು ಚೆನ್ನಾಗಿ ಅಲಂಕಾರ ಮಾಡಿದ್ದಾರೆ, ಎಷ್ಟು ಚೆನ್ನಾಗಿ ಕಾಣಿಸ್ತೈತೆ. ತೇರು ಹರಿಯುವಾಗ ಇದ್ದಿದ್ರೆ ಇನ್ನೂ ಚೆನ್ನಾಗಿರ್ತಿತ್ತು ಅನ್ನಿಸ್ತಿತ್ತು. ಆದ್ರೆ ಮಕ್ಕಳು ಕರ್ಕೊಂಡು ಎಲ್ಲ ನೋಡೋಕ್ಕಾಗಲ್ಲ ಅಂತ ಅನಿಸುತ್ತೆ. ಅದಾದಮೇಲೆ ಬಂದು ಇಲ್ಲಿ ಹಣ್ಣು ಜವನ ತಗೊಂಡು ಹಣ್ಣು ಜವನ ಹಾಕ್ಬಿಟ್ಟು ದೇವ್ರಿಗೆ ಕೈ ಮುಕ್ಕೊಂಡು ಪ್ರದಕ್ಷಿಣೆ ಹಾಕ್ಕೊಂಡು
ಅಮ್ಮ ನಾನು ಆಮೇಲೆ ಒಳಗಡೆ ಗರ್ಭಗುಡಿ ಒಳಗಡೆ ಹೋಗಿ ಪೂಜೆ ಮಾಡಿಸ್ಕೊಳ್ಳೋಣ ಅಂಥೇಳಿ ಇಲ್ಲಿ ಲೈನಲ್ಲಿ ನಿಂತಿದ್ವಿ. ಪೂಜೆ ಮಾಡ್ಸೋಕ್ಕಾಗುತ್ತೋ ಇಲ್ವೋ ಹೊರಗಡೆ ಪೂಜೆ ಮಾಡ್ಕೊಂಡು ಹೋಗೋಣ ಅಂತಿದ್ವಿ. ಅಮ್ಮ ಇಲ್ಲಿ ಗಂಟ ಬಂದಿದ್ದೀವಿ, ಒಳಗಡೆ ಹೋಗಿ ಪೂಜೆ ಮಾಡಿಸ್ಕೊಂಡು ಹೋಗೋಣ ಅಂತ ಹೇಳಿದ್ರು. ಸರಿ ಆಯಿತು ಅಂತ ಅಂದ್ಬಿಟ್ಟು, ಅಂದರೆ ಈ ಪೂಜೆ ದಿನ ಹಬ್ಬದ ದಿನವೇ ಮಾಡಿಸ್ಬೇಕಲ್ವ ಪೂಜೆನ, ಯಾವಾಗಲೂ ಮಾಡಿಸ್ತಾ ಇರ್ತೀವಿ. ಆದರೆ ಹಬ್ಬದ ದಿನ ಒಳಗಡೆ ಗರ್ಭಗುಡಿ ಒಳಗಡೆ ಬಂದು ಪೂಜೆ ಮಾಡಿಸೋದಾಯ್ತಲ್ಲ, ಅದು ತುಂಬ ಒಳ್ಳೆಯದು. ಹಂಗಾಗಿ ಒಳಗಡೆ ಬಂದ್ವಿ. ಅಂದರೆ ಟಿಕೆಟ್ ಏನಿಲ್ಲ, ಮಾಮೂಲಿ ಲೈನಲ್ಲಿ ಬಂದ್ಬಿಟ್ಟು ದೇವ್ರ ದರ್ಶನ ಮಾಡ್ಕೊಂಡು ಹೋಗೋಣ ಅಂಥೇಳಿ ನಾನು, ಪಾಪು, ಅಮ್ಮ ಎಲ್ಲ ಬಂದಿದ್ವಿ. ತುಂಬ ಚೆನ್ನಾಗಿ ಅಲಂಕಾರ ಮಾಡಿದರು. ಒಳಗಡೆ ಎಲ್ಲ ತುಂಬ ಡೆಕೋರೇಷನ್ ಎಲ್ಲ ತುಂಬ ಚೆನ್ನಾಗಿತ್ತು. ದೇವ್ರ ದರ್ಶನ ಚೆನ್ನಾಗಾಯಿತು. ಏನು ಅಷ್ಟು ನೂಕಾಟ ಏನಿರಲಿಲ್ಲ. ತುಂಬ ಚೆನ್ನಾಗಿತ್ತು. ಇದು ಅರ್ಕೇಶ್ವರ ದೇವರು ಸ್ವಾಮಿದು, ಶಿವನ ಟೆಂಪಲ್ ಇದು. ನೋಡಿ ಎಷ್ಟು ಕ್ಲೀನಾಗಿ ಅಲಂಕಾರ ಮಾಡಿದ್ದಾರೆ. ಫಸ್ಟ್ ಅಲ್ಲಿ ದರ್ಶನ ಮಾಡಿಕೊಂಡು ಅಲ್ಲಿಂದ ಕೈ ಮುಕ್ಕೊಂಡು ಮಂಗಳಾರತಿ ತಗೊಂಡು ಪೂಜೆ ತಂದೆ ಸ್ವಾಮಿ ದರ್ಶನ ಮಾಡಿಕೊಂಡು ಇಲ್ಲಿಂದ ಹೊರಗಡೆ ಬಂದ್ವಿ. ಜಸ್ಟ್ 2 ಸೆಕೆಂಡ್ ವೀಡಿಯೋ ನಾನು ಮಾಡ್ಕೊಂಡಿದ್ದು, ಇದು ಪೂರ್ತಿ ವೀಡಿಯೋ ಮಾಡ್ಕೊಳ್ಳೋಕ್ಕಾಗಲಿಲ್ಲ. ಅದಾದಮೇಲೆ ಹೊರಗಡೆ ಬಂದು ಇಲ್ಲಿ ಸ್ವಲ್ಪ ಹೊತ್ತು ಕೂತಿದ್ವಿ. ಸುತ್ತ ಶಿವಲಿಂಗಗಳೇ ಇದ್ದಿದ್ದು. ನನ್ನ ಮಗ, ನಾನು ವೀಡಿಯೋ ಮಾಡ್ಕೊಂಡು ಬರ್ತೀನಿ ಕೊಡು ಮಮ್ಮಿ ಅಂತೇಳಿ ಫುಲ್ ಅವನೇನೇ ವೀಡಿಯೋ ಮಾಡಿರೋದಿದು. ಫುಲ್ಲು ಸುತ್ತ ವೀಡಿಯೋ ಮಾಡಿದ್ದಾನೆ. ಲಾಸ್ಟ್ ಗಂಟನೂ ವೀಡಿಯೋ ಮಾಡ್ದ. ತುಂಬ ಚೆನ್ನಾಗಿದೆ, ನೋಡ್ಕೊಂಡು ಬನ್ನಿ. ನೋಡಿದ್ರಲ್ಲ ಫ್ರೆಂಡ್ಸ್ ಎಷ್ಟು ಚೆನ್ನಾಗಿದೆ ಅಂತೇಳಿ. ಒಂದೊಂದು ಶಿವಲಿಂಗಕ್ಕೂ ಒಂದೊಂದು ಹೆಸರಿದೆ ಫ್ರೆಂಡ್ಸ್, ತುಂಬ ಚೆನ್ನಾಗಿದೆ. ಅದಾದಮೇಲೆ ನಾವು ಅಮ್ಮನವ್ರ ಗರ್ಭಗುಡಿಗೆ ಬಂದ್ವಿ. ಅಲ್ಲಿ ತುಂಬ ಚೆನ್ನಾಗಿತ್ತು. ದರ್ಶನ ಅಂತೂ ತುಂಬ ಚೆನ್ನಾಗಾಯಿತು. ತುಂಬ ಖುಷಿಯಾಯಿತು. ಏನಂತ ಇದಿರಲಿಲ್ಲ, ತುಂಬ ಫ್ರೀಯಾಗಿತ್ತು, ರಶ್ ಏನಿರಲಿಲ್ಲ. ಫ್ರೀಯಾಗಿ ನಿಧಾನಕ್ಕೆ ದರ್ಶನ ಮಾಡಿಕೊಂಡು ಅಮ್ಮನವ್ರ ದರ್ಶನ ಮಾಡ್ಕೊಂಡು ಬಂದ್ವಿ. ನೋಡಿ ಎಷ್ಟು ಚೆನ್ನಾಗಿದೆ, ಎಷ್ಟು ಕ್ಲೀನಾಗಿ ಡೆಕೋರೇಷನ್ ಮಾಡಿದ್ದಾರೆ. ಅಮ್ಮನಿಗೆ ಅಲಂಕಾರ ಮಾಡಿದ್ದಾರೆ. ತುಂಬ ಚೆನ್ನಾಗಿತ್ತು. ಅಮ್ಮನವ್ರನ್ನ ನೋಡೋದಕ್ಕೆ 2 ಕಣ್ಣು ಸಾಲದು, ಅಷ್ಟು ಚೆನ್ನಾಗಿತ್ತು. ಅಷ್ಟು ಚೆನ್ನಾಗಿ ಅಲಂಕಾರ ಮಾಡಿದರು. ಅದಾದಮೇಲೆ ಮಂಗಳಾರತಿ ತಗೊಂಡು ಕುಂಕುಮ ತಗೊಂಡು ಅಲ್ಲಿಂದ ನಾವು ಸ್ವಲ್ಪ ಹೊತ್ತು ಕೂತಿದ್ದು. ಆಮೇಲೆ ಅಲ್ಲಿಂದ ಹೊರಗಡೆ ಬಂದ್ವಿ. ದೇವ್ರ ದರ್ಶನ ತುಂಬ ಚೆನ್ನಾಗಾಯಿತು. ಸ್ವಲ್ಪ ತಲೆ ಕೂತಿದ್ದು. ಅದಾದಮೇಲೆ ಅಲ್ಲಿಂದ ಹೊರಗಡೆ ಹೋದ್ವಿ. ಮಕ್ಳಿಗೇನಾದರೂ ಆಟ ಸಾಮಾನು ತಗೊಟ್ಬಿಟ್ಟು ಮನೆಗೆ ಸ್ವಲ್ಪ ಪ್ರಸಾದ ತಗೊಂಡು ಹೋಗೋಣ ಅಂಥೇಳಿ ಹೊರಗಡೆ ಬಂದ್ವಿ. ಅಮ್ಮ ಏನಾದರೂ ತಿನ್ನಿ ಅಂತಂದರು. ನಾವು ಅಮ್ಮನೇ ಏನು ತಿನ್ನಲ್ವಲ್ಲ, ಬೇಡ ಅಂತ ಅಂತಿದ್ದು. ಅಮ್ಮ ನನಗೇನು ಬೇಡ, ನೀವೇ ತಿನ್ನಿ ಅಂತೇಳಿ ಗೋಬಿ ಕೊಡಿಸಿದ್ರು ಪಾಪ ಅಮ್ಮ ಏನು ತಿನ್ನೋಂಗಿಲ್ಲ, ಖಾರ ಮಸಾಲ ಐಟಮ್ ಏನು ತಿನ್ನೋಂಗಿಲ್ಲ. ಅದಕ್ಕೆ ನಾವಿಬ್ಬರೇ ಗೋಬಿ ತಿಂದ್ವಿ. ನನ್ನ ಮಗ ನಾನು ಇಬ್ಬರು ತಿಂದ್ವಿ. ಅದಾದಮೇಲೆ ಇಲ್ಲೆಲ್ಲ ಹೊರಗಡೆ ಎಲ್ಲ ಸ್ವಲ್ಪ ವೀಡಿಯೋ ಮಾಡಿಕೊಂಡು ಅಲ್ಲಿಂದ ಮನೆಗೆ ಸ್ವಲ್ಪ ಇದು ಇಕ್ಕಳ ಮತ್ತು ಟೀ ಜಾಲರಿ ಇಷ್ಟು ತೊಗೊಂಡು ಒಂದು 2-3 ಐಟಮ್ ತೊಗೊಂಡು, ಮತ್ತು ಮಕ್ಳಿಗೆ ಆಟ ಸಾಮಾನು ತೊಗೊಂಡು, ಮತ್ತು ಸ್ವೀಟು ಸ್ವಲ್ಪ ಕಡಲೆಪುರಿ ತೊಗೊಂಡು ಹೊರಟ್ವಿ. ಆಮೇಲೆ ಬಸ್ ಸ್ಟ್ಯಾಂಡ್ ಹತ್ರ ಬಂದ್ವಿ. ಬಸ್ಸು ಆಟೋಗಳು ಯಾವುದೂ ಸಿಗ್ತಾನೇ ಇಲ್ಲ. ನೋಡೋಣ ಯಾವುದು ನಮ್ಮ ಕಡೆಗೆ ಹೋಗೋ ಆಟೋ ಏನಾದರೂ ಬಂದರೆ ಹೊರಡೋಣ. ನೋಡಿದ್ರಲ್ಲ ಫ್ರೆಂಡ್ಸ್, ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಪನಗಶಕ್ತಿ ಕುಟುಂಬ ಚಾನಲ್ಗೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ. ಪ್ಲೀಸ್ ಸಪೋರ್ಟ್ ಮಾಡಿ ಫ್ರೆಂಡ್ಸ್. ನಿಮ್ಮ ಸಪೋರ್ಟು ನನಗೆ ತುಂಬ ಇಂಪಾರ್ಟೆಂಟು ಫ್ರೆಂಡ್ಸ್. ಥ್ಯಾಂಕ್ ಯು ಫ್ರೆಂಡ್ಸ್.